ಮನ ಕಲಕುವ ಘಟನೆ ಅಂತಾನೆ ಹೇಳ್ಬೋದು. ಹೌದು, ನವಜಾತ ಶಿಶುವಿನ ಕತ್ತನ್ನ ಕುಯ್ದು ಟಾಯ್ಲೆಟ್ಗೆ ಎಸೆದಿದ್ದಾಳೆ ಪಾಪಿ ತಾಯಿಯೊಬ್ಬಳು. ದೇವನಹಳ್ಳಿಯ ಫಾಕ್ಸ್ಕಾನ್ ಕಂಪನಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಹೆತ್ತ ತಾಯಿ ತನ್ನ ಹಸುಕೂಸನ್ನ ಕತ್ತು ಕುಯ್ದು ಟಾಯ್ಲೆಟ್ಗೆ ಎಸೆದಿರುವಂತಹ ದಾರುಣ ಅಮಾನವೀಯ ಘಟನೆ ಬೆಂಗಳೂರಿನ ದೇವನಹಳ್ಳಿಯ ಫಾಕ್ಸ್ಕಾನ್ ಕಂಪನಿಯಲ್ಲಿ ನಡೆದಿರುವಂಥದ್ದು. ಫಾಕ್ಸ್ಕಾನ್ ಕಂಪನಿಯಲ್ಲಿ ಉದ್ಯೋಗ ಮಾಡ್ತಾ ಇದ್ರು ರೇಣುಕಾ ಅನ್ನುವಂತಹ ಮಹಿಳೆ. ಶೌಚಾಲಯಕ್ಕೆ ಹೋದಾಗ ರೇಣುಕಾಗೆ ಅಲ್ಲೇ ಹೆರಿಗೆ ಆಗೋಗ್ಬಿಟ್ಟಿದೆ. ಮದುವೆ ಆಗದ ಕಾರಣ ಮಗುವಿನ ಜೀವವನ್ನ ತೆಗೆದಿದ್ದಾಳೆ ರೇಣುಕಾ. ನವಜಾತುವಿನ ಶಿಶು ಕತ್ತು ಕುಯ್ದು ಬಿಸಾಡಿದ ಪಾಪಿ ತಾಯಿಯ ಈ ಕೃತ್ಯಕ್ಕೆ ಜನರು ಅಕ್ಷರಶಃ ಉಗಿದು ಉಪ್ಪಾಕ್ತಿದ್ದಾರೆ. ಬೇರೊಬ್ಬರು ಶೌಚಾಲಯಕ್ಕೆ ಹೋದಾಗ ಘಟನೆ ಬೆಳಕಿಗೆ ಬಂದಿರುವಂಥದ್ದು. ತಕ್ಷಣ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ ಫಾಕ್ಸ್ಕಾನ್ ಸಿಬ್ಬಂದಿ. ಸ್ಥಳಕ್ಕೆ ವಿಶ್ವನಾಥಪುರ ಠಾಣಾ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಮುಂದುವರೆಸಿದ್ದಾರೆ. ನವಜಾತ ಶಿಶುವನ್ನ ಕೊಂದ ರೇಣುಕಾ ಸದ್ಯಕ್ಕೆ ಪೊಲೀಸರ ಬಲೆಯಲ್ಲಿ ಇರುವಂಥದ್ದು. ಎಂತಹ ನೀಚ ತಾಯಿ ಇರಬಹುದು. ಮದುವೆಗೂ ಮುಂಚೆ ಗರ್ಭಿಣಿ ಆಗಿ ಆಕೆ ಶೌಚಾಲಯಕ್ಕೆ ಹೋದ ಸಂದರ್ಭದಲ್ಲಿ ಹೆರಿಗೆಯಾದ ಸಂದರ್ಭದಲ್ಲಿ ಈ ಘಟನೆ ಸಂಭವಿಸಿದೆ.